ಎಲ್ಲರೂ ನಮಸ್ಕಾರ. ಸೊ ಹುಡುಗರು ಹೆಂಗೈತೆ ನಿಮ್ಮ ಎಕ್ಸಾಮ್ ಇವತ್ತು ಹೆಂಗಾಯ್ತು ಅಂತ ಹೇಳಿ ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅಂತ ತಿಳಿಸಿ ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ದೀರಿ. ಓಕೆ, PGCET ಇವತ್ತು ಎಕ್ಸಾಮ್ ಆಗೈತಿ. ಸೊ ಎಷ್ಟು ನೀವು ಕ್ವಶನ್ ಅಟೆಂಡ್ ಮಾಡಿದ್ದೀರಿ, ಅಥವಾ ಓಕೆ ನೀವು ಅಟೆಂಡ್ 100 ಅಟೆಂಡ್ ಮಾಡಿದ್ರು ಕೂಡ ಸೊ ನಿಮ್ದು ಎಷ್ಟು ಎಕ್ಯುರೇಟಾಗಿ ಎಷ್ಟು ಹಾಕಿದ್ದೀರಿ. ಓಕೆ ಸರ್, ನಾನು 60 ಎಕ್ಯುರೇಟ್ ಹಾಕಿದ್ದೀನಿ, ನಿಮ್ಮ ಮ್ಯಾಗಿನ 40. ಸೊ ಸುಮ್ಮನೆ ತುಕ್ಕ ಮಾಡಿದೆ. ಓಕೆ, ಅಂದರೆ ಸುಮ್ಮನೆ ABCD ಹಾಕೋದು ಹೋಗ್ಬಿಟ್ಟಿನಿ. ಸೊ ನೀವು ಅಕ್ಯುರೇಟಾಗಿ ಎಷ್ಟು ಕ್ವಶನ್ ಆನ್ಸರ್ ಮಾಡಿದ್ದೀರಿ ಅಂದರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗೈತೆ ಅಂತ ಅನ್ಕೋತೀನಿ ಎಕ್ಸಾಮು. ಓಕೆ, ಸೊ ಯಾರ್ದೆಲ್ಲ ಚೆನ್ನಾಗೈತಿ. ಸೊ ಇಲ್ಲಿ ಸ್ಕೋರು ವಿತ್ ರ್ಯಾಂಕ್ ಕೂಡ ಹೇಳ್ತೀನಿ. ಇದು ಯಾವ ಬೇಸ್ ಮೇಲೆ ಹೇಳ್ತೀನಿ ಅಂದರೆ 2025 ರ್ಯಾಂಕ್ ಮೂಲಕ ನಾನು ಹೇಳ್ತೀನಿ. ಪ್ರೀವಿಯಸ್ ಇಯರ್ ಬೇಸ್ ಮೇಲೆ ಇಲ್ಲತ್ತೆ. ಓಕೆ, ಸೊ ಜಾಸ್ತಿ ತಲೆಗಡಿಸೋಕೆ ಹೋಗ್ಬೇಡ್ರಿ. ಈ ಒಂದು ವಿಡಿಯೋ ನೋಡ್ರಿ ಸಾಕು, 10 ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ ಮತ್ತೆ. ಓಕೆ, ಎಷ್ಟು ರ್ಯಾಂಕ್ನಲ್ಲಿರುತ್ತೆ ಏನು ಅಂತ ಹೇಳಿ. ಓಕೆ, ರಿಸಲ್ಟ್ ಯಾವಾಗ ಬಿಡ್ತಾರೆ ಅವಾಗ ಮತ್ತೆ ಅಪ್ಡೇಟ್ ಮಾಡ್ತೀವಿ. ಆ್ಯಂಡ್ ಯಾರೆಲ್ಲ PGCET ಎಕ್ಸಾಮ್ ಬರ್ದಿದ್ರಿ ಅಥವಾ ಮುಂದೆ MBA MCA ಯಾರೆಲ್ಲ ಮಾಡ್ತಿದ್ರಿ, ಸೊ ನಿಮಗೋಸ್ಕರ ಸಪ್ರೇಟ್ ಒಂದು ಗ್ರೂಪ್ ಮಾಡಿದ್ವಿ. ಸೊ ಈಗಲೇ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಓಕೆ, ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಶೇರ್ ಮಾಡಿರಿ, ಅವರು ಕೂಡ ಜಾಯ್ನ್ ಆಗಲಿ. ಪ್ರತಿಯೊಬ್ಬರು ಕರ್ನಾಟಕದ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಸೊ ಈ ಒಂದು ಗ್ರೂಪಲ್ಲಿ ಜಾಯ್ನ್ ಆಗಬೇಕು. ಸೊ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ. ರಿಸಲ್ಟ್ ಬಿಟ್ಟಿದ್ದಾಗಿರ್ಬೋದು, ಬೆಸ್ಟ್ ಕಾಲೇಜಸ್ ಆಗಿರ್ಬೋದು, ಕಾಲೇಜ್ ಕೋಡ್ ಆಗಿರ್ಬೋದು. ಓಕೆ, ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಇದೆ, ಓಕೆ ಅಲ್ಲಿ ಪ್ಲೇಸ್ಮೆಂಟ್ ಹೆಂಗಿದೆ, ಪ್ರತಿಯೊಂದು ಅಪ್ಡೇಟ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನ್ ಇರುವಂಥ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ. ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಅಲ್ಲ ವಾಟ್ಸಪ್ ಗ್ರೂಪ್. ಟೆಲಿಗ್ರಾಮಲ್ಲೇ ಸೊ ನಿಮಗೆ ಗೌರ್ಮೆಂಟ್ ಜಾಬ್ ಏನೋ ಪ್ರಿಪ್ರೇಷನ್ ಮಾಡ್ತಾರೆ, ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಸೊ ಟೆಲಿಗ್ರಾಮು ಜಾಯ್ನ್ ಆಗ್ಬೋದು. ಸೊ ವಾಟ್ಸಪ್ ಗ್ರೂಪಿಗೆ ಮೇನ್ ಜಾಯ್ನ್ ಆಗಿರಿ. PGCET ಅಂತೇಳಿ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ದಾಗ. ಸೊ ನೀವು ಕೂಡ ಜಾಯ್ನ್ ಆಗಿರಿ, ನಿಮ್ಮ ಫ್ರೆಂಡ್ಸು ಕೂಡ ಕಳಿಸ್ಕೊಡ್ರಿ. ಓಕೆ, ಸೊ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿರ್ತೀರಿ ಹೆಂಗಾಗೈತೆ ಎಕ್ಸಾಮ್, ಎಷ್ಟು ನಿಲ್ಬೋದು ಕಟ್ ಆಫ್ ಅಂತೇಳಿ. ಸೊ ಇರಲಿ, ಇದೊಂದು ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಅದು ಅನಾಲಿಸಿಸ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ಆ್ಯಂಡ್ ರಿಯಲ್ ಆಗಿ ಇಷ್ಟು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಓಕೆ ನೋಡಿರಿ, 2025 ಪ್ರಕಾರ ನಿಮ್ಮದು ಸ್ಕೋರ್ ಏನಾದರೂ 70 to 80 ಒಳಗಡೆ ಇತ್ತಂದರೆ 70 to 80 ಒಳಗೆ ನೋಡಿರಿ. ಆ್ಯಕ್ಚುಲಿ ಹೆಂಗೆ ಗೊತ್ತಾ ಕಟ್ ಆಫ್ ನಿಲ್ಲೋದು, ಕ್ವಶನ್ ಪೇಪರ್ ಏನಾದರೂ ಹಾರ್ಡ್ ಇದ್ದರೆ ಸೊ ಕಟ್ ಆಫು ಕಡಿಮೆ ನಿಲ್ಲುತ್ತೆ. ಓಕೆ, ಕ್ವಶನ್ ಪೇಪರ್ ಹಾರ್ಡ್ ಇದೆ, ಹಾರ್ಡ್ ಇದ್ದರೆ ಕಟ್ ಆಫು ಕಡಿಮೆ ನಿಲ್ಲುತ್ತೆ. ಕ್ವಶನ್ ಪೇಪರ್ ಏನಾದರೂ ಈಸಿ ಇದ್ದರೆ ಸೊ ಕಟ್ ಆಫ್ ಫುಲ್ ಹೈ ಹೋಗುತ್ತೆ. ಓಕೆ, ಯಾಕಂದರೆ ಸೊ ನಿನಗಷ್ಟು ಈಸಿ ಇದ್ದರೆ ಸೊ ನಿಮ್ಮ ದೋಸ್ತಿಗೆ ಈಸಿ ಇರುತ್ತೆ. ಇಡೀ ಕರ್ನಾಟಕದಲ್ಲಿ ಯಾರು ಬರ್ತದೆ ಎಲ್ಲರಿಗೂ ಈಸಿ ಇರ್ತದೆ. ಓಕೆ, ನಿಮಗೆ ಟಫ್ ಇದ್ದರೆ ಸೊ ಇಡೀ ಕರ್ನಾಟಕದಲ್ಲಿ ಯಾರು ಬರ್ತದೆ ಎಲ್ಲರಿಗೂ ಟಫ್ ಇರುತ್ತೆ. ಅಂದರೆ ಒಂದು ಸಿಲೆಬಸ್ ಬೇಸ್ ಮೇಲೆ ಹೋಗ್ತಾವೆ. ಇವಾಗ ನೋಡಿರಿ, ಸಿಲೆಬಸ್ ಒಂದು ಎವರೇಜ್ ಇರುತ್ತೆ. ಸೊ ಅದಕ್ಕಿಂತ ಸ್ವಲ್ಪ ಕಷ್ಟ ಇರುವಂಥ ಪ್ರಶ್ನೆಗಳು ಬಂದರೆ ಸೊ ಅದು ಟಫ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಿಲೆಬಸ್ಗಿಂತ ಈಸಿ ಕ್ವಶನ್ಗಳು ಬಂದರೆ ಸೊ ಅದು ಈಸಿ ಅಂತ ಕನ್ಸಿಡರ್ ಮಾಡ್ತೀವಿ. ವೆರಿ ಸಿಂಪಲ್. ಓಕೆ, 2025 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿತ್ತು 70ರಿಂದ 80. ಓಕೆ, ಈಗಿಂದ ಹೇಳ್ತೀನಿ 2026 ಕಟ್ ಆಫ್. ಓಕೆ, ಎಕ್ಸ್ಪೆಕ್ಟೆಡ್ 100% ಇಷ್ಟು ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಯಾರು ಹೇಳೋಕ್ಕಾಗಲ್ಲ, ನೀವು ಹೇಳೋಕ್ಕಾಗಲ್ಲ. ರಿಸಲ್ಟ್ ಬಂದಮೇಲೆ ನಮ್ಗೆ ಗೊತ್ತಾಗುತ್ತೆ. ರಿಸಲ್ಟ್ ಬಂದಮೇಲೆ ಅದು ನಮ್ಮ ಗ್ರೂಪಿಗೆ ಹಾಕ್ತೀವಿ. ಈಗಲೇ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. 70ರಿಂದ 80 ಸರ್, 70ರಿಂದ 80 ಸ್ಕೋರ್ ಮಾಡೀನಿ ಸರ್, ಎಷ್ಟು ಬರ್ಬೋದು ರೀ? ಓಕೆ, 75+, 70 ಅಲ್ಲ 75+ ನೀವೇನಾದರೂ ಸ್ಕೋರ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮದು ಟಾಪ್ 150 ಒಳಗಡೆ ರ್ಯಾಂಕಿಂಗ್ ಬರುತ್ತೆ. ಓಕೆ, ಎಷ್ಟು 150. ಕರ್ನಾಟಕದಲ್ಲಿ 150 ಒಳಗೆ ರ್ಯಾಂಕಿಂಗ್ ಬರ್ತೀರಿ. ಓಕೆ, ನೆಕ್ಸ್ಟ್ ನೀವೇನಾದರೂ 75 ಒಳಗೆ 60+. ಓಕೆ, 60+ 75 ಒಳಗೆ ಮಾಡಿದರೆ ಸೊ ನಿಮ್ಮದು 151ರಿಂದ 800 ತನಕ ನಿಲ್ಲುತ್ತೆ. ಓಕೆ, 101ರಿಂದ 800 ಒಳಗಡೆ ನಿಮ್ಮದು ರ್ಯಾಂಕು ಬರುತ್ತೆ. ಓಕೆ, ನೆಕ್ಸ್ಟ್ ನೀವೇನಾದರೂ 50ರಿಂದ 60 ಮಾಡಿದರೆ ಓಕೆ, ಈ ಒಂದು 51, 51, 52, 53, 54, 55, 56, 57, 58, 59, 60 ಈ 10 ಸ್ಕೋರ್ಗಳಲ್ಲಿ ನೀವೇನಾದರೂ ನಿಮ್ಮದು ಒಂದು ಸ್ಕೋರ್ ಆಗಿದ್ರೆ ನಿಮ್ಮದು 800ರಿಂದ 3500 ತನಕ ಹೋಗುತ್ತೆ. ಓಕೆ, ಇದು ನಾನು ಹೇಳ್ತಾ ಇರೋದು ಸಿಕ್ಕಂಗೆ ಲೆಕ್ಕ ಹೇಳತ್ತಲ್ಲ ನಾನು. ಪ್ರೀವಿಯಸ್ ಇಯರ್ 2024 ಮತ್ತು 2023 ಅಂದರೆ ಕಳೆದಂಥ 2 ವರ್ಷದಲ್ಲಿ ಏನು ಎಕ್ಸಾಮ್ ಆಗಿತ್ತು ಆ ಬೇಸ್ ಮೇಲೆ ನಿಮಗೆ ಈ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳತ್ತೀನಿ. ಓಕೆ, ನೆಕ್ಸ್ಟ್ ಇದು MBA ಅದ, MC ಅಲ್ಲ. ಓಕೆ, MBA ಅದು. ನೆಕ್ಸ್ಟ್ 43ರಿಂದ 50 ನಿಂತೈತ್ರಿ ಸರ್ ಅಂತಂದರೆ ಸೊ ನಿಮ್ದು ಎಷ್ಟು ನಿಲ್ಲುತ್ತಪ್ಪ ಅಂತಂದರೆ 3500ಕ್ಕಿಂತ ಜಾಸ್ತಿ 8000 ಒಳಗಡೆ. ಓಕೆ, ನೆಕ್ಸ್ಟ್ ಸರ್ ನಾನು 40 ಮೇಲೆ ಮಾಡೀನಿ ರೀ. ಓಕೆ, 40 ಮೇಲೆ 43 ಒಳಗಡೆ ಮಾಡಿದ್ದೀನಿ ಅಂತಂದರೆ ಸೊ ನಿಮ್ಮದು 10,000 ಮೇಲೆ 15,000 ತನಕ ಹೋಗಿ ನಿಲ್ಲುತ್ತೆ. ಸೊ ನೀವೇನಾದರೂ 40 ಒಳಗಡೆ ಕಂಪ್ಲೀಟ್ ಬಿಲೋ 40,000 ಇದ್ದರೆ ಸೊ ನಿಮ್ಮದು ಡೆಫಿನೆಟ್ಲಿ ಹೇಳ್ತೀನಿ 29,000ಕ್ಕಿಂತ ಅಥವಾ 30,000 ಅನ್ಕೋರಿ, 30,000ಕ್ಕಿಂತ ಜಾಸ್ತಿನೇ ನಿಮ್ಮದು ರ್ಯಾಂಕ್ ಬರುತ್ತೆ. ಓಕೆ, ಸೊ ನೋಡ್ರಿ, ಅಪ್ಲಿಕೇಶನ್ ಹಾಕೋರ ಸಂಖ್ಯೆ ತುಂಬ ಜಾಸ್ತಿ ಇದೆಯಾ PGCETಗೆ? ಇಲ್ಲ. ಓಕೆ, ತುಂಬ ಕಡಿಮೆ ಜನ ಅಪ್ಲೈ ಮಾಡ್ತಾರೆ. ಹೋಲಿಕೆ ನಾವು ಬೇರೆ ಎಕ್ಸಾಮ್ಸ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಏನಾದರೂ ಇದ್ದರೆ ಆ ಎಕ್ಸಾಮು ಇದಕ್ಕೆ ಕಂಪೇರ್ ಮಾಡಿದರೆ ಸೊ ಇದು ಎಂಟ್ರೆನ್ಸ್ ಎಕ್ಸಾಮ್ ಇರೋದ್ರಿಂದ ಸೊ ಜಾಸ್ತಿ ಜನ ಅಪ್ಲೈ ಮಾಡಲ್ಲ. ಸೊ ಆಲ್ಮೋಸ್ಟ್ ಆಲ್ರೆಡಿ ಎಲ್ಲ ಕಡೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಕೂಡ ಪೇಮೆಂಟ್ ಶೀಟ್ ಮಾಡ್ತಾರೆ. ಸೊ ಯಾರೆಲ್ಲ ಸ್ವಲ್ಪ ದುಡ್ಡು ಉಳಿಸಬೇಕು ಅಥವಾ ಚಲೋ ಕಾಲೇಜ್ಗಳನ್ನು ಹೋಗಬೇಕು ಅಂತ ಇದ್ದರೆ ಸೊ ಅವ್ರು ಮಾತ್ರ PGCET ಎಕ್ಸಾಮ್ ಅಟೆಂಡ್ ಮಾಡ್ತಾರೆ. ಓಕೆ, ಇಲ್ಲ ಸರ್ ನಮ್ಮ ಊರಲ್ಲಿ ನಾವು ಮಾಡ್ತೀವಿ, ಹೆಂಗೆ ಬೇಕಾದ್ರೆ ನಡೀತದೆ, ಜಸ್ಟ್ ಒಂದು ಸರ್ಟಿಫಿಕೇಟ್ ಬೇಕು ಮಾಸ್ಟರ್ ಡಿಗ್ರಿದು ಅಂತಂದರೆ ಸೊ ಅವ್ರು ಆಲ್ರೆಡಿ ಅಡ್ಮಿಷನ್ ಮಾಡಿರ್ತಾರೆ. ಓಕೆ, ಸೊ ಇಷ್ಟು
ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ MC ಎಕ್ಸಾಮ್ ಮುಗಿಲಿ. ಸೊ MC ಎಕ್ಸಾಮ್ ಸೊ ಹುಡುಗರು ಬರೋದು ಬಂದಮೇಲೆ ಸೊ ನೋಡ್ಕೊಂಡು ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಸೊ ಈಗಲೇ ಸಬ್ಸ್ಕ್ರೈಬ್ ಇಟ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಕೂಡ ಶೇರ್ ಮಾಡಿರಿ. ಮರಿದೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ. ಸೊ ಈಗಲೇ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.